ನಾನಿದ್ದ ತನಕ ನಿನಗೆ ಜಾಬ್ ಸಿಗಲ್ಲ. ಕೇರಳದ ಕಣ್ಣೂರಿನಲ್ಲಿ ಒಬ್ಬ 22 ವರ್ಷದ ಮೆಡಿಕಲ್ ಸ್ಟೂಡೆಂಟ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಂದರೆ ಅದು ಬರೀ ಸಾವಲ್ಲ, ಇಟ್ಸ್ ಆ್ಯನ್ ಇನ್ಸ್ಟಿಟ್ಯೂಷನಲ್ ಮರ್ಡರ್. ಅವನ ಹೆಸರು ನಿತಿನ್ ರಾಜ್ ಅಂತ. ಒಬ್ಬ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್. ಅವನ ತಪ್ಪೇನು ಗೊತ್ತಾ? ಡಾಕ್ಟರ್. ಅವನ ಹತ್ರ ಯಾರು ಕೇಳಿದರೆ ಅವನು ಎಂತ ಆಗಬೇಕಂತ ಕೇಳಿದರೆ ಅವನು ಒಂದೇ ಹೇಳೋದು, ನನಗೆ ಡಾಕ್ಟರ್ ಆಗಬೇಕಂತ. ಅಲ್ಲಿನ ಫ್ಯಾಕಲ್ಟಿ ಮೆಂಬರ್ಸ್ ಅವನಿಗೆ ಕೊಟ್ಟಿದ್ದು ವಿದ್ಯಾಭ್ಯಾಸ ಅಲ್ಲ, ಬದಲಾಗಿ ಕ್ಯಾಸ್ಟ್ ಬೇಸ್ಡ್ ಹ್ಯಾರಾಸ್ಮೆಂಟ್, ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಅವನ ಸ್ಕಿನ್ ಕಲರ್, ಅವನ ಜಾತಿ, ಅವನ ತಂದೆ ಮಾಡೋ ಕೂಲಿ ಕೆಲಸ ಪ್ರತಿಯೊಂದು ಇಟ್ಕೊಂಡು ಟೀಚರ್ಸ್ ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇದ್ರು. ಇಮ್ಯಾಜಿನ್ ದ ಟ್ರಾಮಾ ದ್ಯಾಟ್ ಹಿ ವೆಂಟ್ ಥ್ರೂ ವೆನ್ ದಿ ಸಿಚುವೇಶನ್ ಇಸ್ ಹ್ಯಾಪನಿಂಗ್. ಇಂಟರ್ನಲ್ ಮಾರ್ಕ್ಸ್ ಕಡಿಮೆ ಮಾಡ್ತೇನೆ, ಇಲ್ಲ ನಿನ್ನ ಸ್ಕಿನ್ ಕಲರ್ ಹಾಗಿದೆ ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರೀ, ಅಂತಹ ಒಂದು ಸಿಚುವೇಶನಲ್ಲಿ ಕ್ಲಾಸ್ನಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡೋದು. ದಿಸ್ ಈಸ್ ನಾಟ್ ಟೀಚಿಂಗ್ ಆ್ಯಂಡ್ ದಿಸ್ ಈಸ್ ಎ ಮೆಂಟಲ್ ಟಾರ್ಚರ್, ಐ ಕುಡ್ ಸೇ. ಇವತ್ತು ನಿತಿನ್ ನಮ್ಮ ಜೊತೆ ಇಲ್ಲ, ಬಟ್ 2 ಪ್ರೊಫೆಸರ್ಸ್ ಸಸ್ಪೆಂಡ್ ಆಗಿದ್ದಾರೆ. ಓಕೆ, ಅದೆಲ್ಲ ನಾವು ಒಪ್ಕೊಳ್ವ. ಆದರೆ ಇದು ಸಾಕಾ? ಈ 2 ಪ್ರೊಫೆಸರ್ ಸಸ್ಪೆಂಡ್ ಆದರೆ ಸಾಕಾ? ಆದರೆ ಒಂದು ನೆನ್ಪಿಡಿ, ಇದು ಬರೀ ನಿತಿನ್ ಒಬ್ಬನೇ ಅಲ್ಲ, ಒಬ್ಬನ ಕಥೆ ಅಲ್ಲ. ಇವತ್ತು ಇಂಡಿಯಾದ 90% ಆಫ್ ಯೂನಿವರ್ಸಿಟಿಯಲ್ಲೂ ಇದೇ ನಡೀತಾ ಇದೆ. ದಿಸ್ ಈಸ್ ಅವರ್ ಡಾರ್ಕ್ ರಿಯಾಲಿಟಿ ಆಫ್ ಎಜುಕೇಷನ್ ಸಿಸ್ಟಮ್. ಎಷ್ಟೋ ಜನ ಸ್ಟೂಡೆಂಟ್ಸ್ ಟೀಚರ್ಸ್ ಕೊಡುವ ಮೆಂಟಲ್ ಟಾರ್ಚರ್, ಜಾತಿ ಭೇದ ಭಾವ, ಮತ್ತು ನಿನಗೆ ನಾನಿದ್ದ ತನಕ ನಿನಗೆ ಜಾಬ್ ಸಿಗಲ್ಲ, ಹಾಗೆ ಹೀಗೆಲ್ಲ ಹೇಳ್ತಾರೆ. ನಿಮ್ಮ ಇಂಟರ್ನಲ್ಸ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಅಂತಹ ಭಯಕ್ಕೆ ದಿನ ಸಾಯ್ತಾ ಇದ್ದಾರೆ. ಇವತ್ತು ನಿತಿನ್, ಆದರೆ ನಾಳೆ ಇನ್ನೊಬ್ಬರು ಆಗಬಾರದು ಅಂತ ಹೇಳ್ತಾ, ವಿ ವಾಂಟ್ ಜಸ್ಟಿಸ್ ಫಾರ್ ನಿತಿನ್ ರಾಜ್ ಆ್ಯಂಡ್ ಮರ್ಜುಕ್ ಹಿಯರ್. Until next time.